ಮೊದಲನೇದಾಗಿ ನಾವು ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೇಳೋದು ಒಂದೇ, ಸಾಹೇಬ್ರೆ ನಿಮ್ಮ AICT ಮಾಡ್ತೀನಿ ಅಂತ ಹೇಳಿ ತಾವೆಲ್ಲ ಘೋಷಣೆ ಮಾಡಿದ್ರಿ. ಇದೇ ನಮ್ಮ ರಾಜ್ಯಕ್ಕೆ AI ಕಂಪ್ನಿ ಒಂದು ಬಂತು ಒಂದು 6 ತಿಂಗಳು ಮುಂಚೆ. 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಬಂದ್ರು. ಅವರು ನೀವು ಒಂದೇ ಒಂದು ಮಾತು ಹೇಳಿದ್ರೆ ಇದ್ರೆ ಇರ್ರಿ ಹೋದ್ರೆ ಹೋಗ್ರಿ ಅನ್ನೋ ಒಂದೇ ಒಂದು ಮಾತಿಗೆ ಆಂಧ್ರ ಪ್ರದೇಶ ನಮ್ಮ ನಾಯ್ಡು ಅವ್ರ ಮಗ ಅದ್ದಾರ್ಸ್ಕೊಂಡಂಗೆ ಹಾರಿಸ್ಕೊಂಡು ಹೊರಟೋದ್ರು ಆ AI ಕಂಪ್ನಿನ. 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಬಂದಂತ ಕಂಪ್ನಿಗೆ ಸುಮಾರು 30,000 ಜನಕ್ಕೆ ಉದ್ಯೋಗ ಕೊಡ್ತೀವಿ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸುಮಾರು 2 ಲಕ್ಷ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಬಂದಂತ ಕಂಪ್ನಿನ ಸೀದಾ ಒಂದೇ ಒಂದು ಮಾತಲ್ಲಿ ಎಗರಿಸಿ ಕಳಿಸ್ಬಿಟ್ರಿ ನೀವು ಬೇರೆ ರಾಜ್ಯಕ್ಕೆ. ಮತ್ತೆ ಇಲ್ಲಿ ಇನ್ಯಾವ ರೀತಿ ನೀವು AICT ಮಾಡ್ತಾ ಇದ್ದೀರಾ ಅಂತ ನಮ್ಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ನಮ್ಗೆ ನಿಜವಾಗಿ ಗೊತ್ತಾಯ್ತಾ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಸ್ಪಷ್ಟತೆ ಒಂದು ಗೊತ್ತಾಯ್ತಾ ಇರೋದೇನಂದ್ರೆ ದುಡ್ಡು ಮಾಡ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ. ಈ ಮೂಲಕ 2 ವರ್ಷದ ಮುಂಚೆ 2,600 ಎಕರೆ ಗೋಮಾಳ ಇತ್ತು ಅಂತ ನೀವ್ ಹೇಳ್ತಾ ಇದ್ರಿ. ಸರ್ಕಾರದಿಂದ ನಾವೆಲ್ಲ ಪಾಣಿಗಳೇ ಆಗ್ಲಿ ಮತ್ತೆ ಮೆಟೇಷನ್ ಆಗ್ಲಿ ಚೆಕ್ ಮಾಡಿದಾಗ 2,600 ಎಕರೆ ಇತ್ತು. ಈಗ 600 ಎಕರೆಗೆ ತಂದು ನಿಲ್ಸಿದ್ದೀರಾ ಅಂದ್ರೆ ಇನ್ನು 2,000 ಎಕರೆ ಏನಾಯ್ತು? ಅದನ್ನ ತನಿಖೆ ಆಗ್ಲೇಬೇಕಲ್ವಾ? ದಯಮಾಡಿ ಅದನ್ನ ನಾವು ಈ ಮೂಲಕ ಒತ್ತಾಯ ಮಾಡೋದು, ತನಿಖೆ ಮಾಡಿ. ನೀವು ಏನ್ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಮಾತ್ರ ಇಲ್ಲಿ ಕೂತಿದ್ದಾರೆ ಅಂತ ನೀವ್ ಹೇಳ್ತಾ ಇದ್ದೀರಲ್ಲ, ನಿಜವಾದ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇರೋರು ಯಾರು? ಸುಮಾರು 80% ಜನ ರೈತರು ಇವತ್ತು ಇದ್ರ ವಿರುದ್ಧವಾಗಿದ್ದಾರೆ. ಆ ವಿರುದ್ಧನ ನೀವು ಇವತ್ತು ಕೂಡ ಇಲ್ಲಪ್ಪ ಅವರೆಲ್ಲಾನು ರೈತರೇ ಅಲ್ಲ, ಇಲ್ಲಿ ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಬಂದು ನೀವು ನೋಡ್ಬೋದಲ್ವಾ? ಒಂದು ಸರಿನೂ ನೀವು ಇಲ್ಲಿ ಬರ್ಲಿಲ್ವಲ್ಲ? ನೀವೇನ್ ದೂರದವ್ರ? ಕನ್ಪುರದವ್ರೆ ತಾನೆ? ಇವತ್ತು CM ಆಗಿದ್ದೀರಿ. ಜನಗಳು ಅವರ ಒಂದು ನೋವನ್ನ ನೀವು ಅಟ್ಲೀಸ್ಟ್ ಕೇಳೋದಕ್ಕಾದ್ರೂ ಬರ್ಬೋದಾಗಿತ್ತಲ್ವಾ? ಏನ್ ನಡೀತಾ ಐತೆ, ಯಾಕೆ ನಡೀತಾ ಐತೆ ಅಂತ ಹೇಳಿ ದಯಮಾಡಿ ಹೇಳ್ತೀನಿ. ಇಂಥ ಒಂದು ಕಾರ್ಯಕ್ಕೆ ನೀವು ನೂತನ CM ಆಗಿದ್ದೀರಿ. ಇಲ್ಲಿವರೆಗೂ ನೀವು ನಿಮ್ಮ ಏನು ಡೆಸ್ಟಿನೇಷನ್ ಇತ್ತು ಅದನ್ನ ರೀಚ್ ಆಗಿದ್ದೀರಿ ಇವತ್ತು CM ಆಗಿ. ಈಗ್ಲಾದ್ರೂ ದಯಮಾಡಿ ಬಡವರ ಪರವಾಗಿ, ರೈತರ ಪರವಾಗಿ, ತಾಯಂದ್ರ ಪರವಾಗಿ ನಿಲ್ಲಿ. ಇಲ್ಲಾಂದ್ರೆ ಭಗವಂತ ನಿಜವಾಗೂ ಕೂಡ ನಿಮ್ಗೆ ಒಳ್ಳೇದ್ ಮಾಡುವಂತ ಕೆಲಸವನ್ನ ನಿಮ್ಗೆ ಮಾಡಲ್ಲ. CM ಸಾಹೇಬ್ರೆ, ನಿಮ್ಗೆ ಇನ್ನೂ ಒಂದು ನಾವು ಕ್ವಶನ್ ಕೇಳೋದೇನು ಅಂದ್ರೆ, ಇದೇ ಬಿಡದಿ ಹೋಬ್ಳಿ ಬೈರ್ಮಂಗ್ಲ, ಗಾಣ್ಕಲ್ಲು ಮತ್ತೆ ಕುರುಬರು, ಕರೇನಹಳ್ಳಿ ಈ ಭಾಗ ಎಲ್ಲ 510 ಎಕರೆ ನೀವು KDB ಇಂದ ಅಕ್ವೈರ್ ಮಾಡಿ ಲೇಔಟ್ ಮಾಡಿದಿರಿ. ಇದುವರೆಗೂ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಮನೇನು ಕಟ್ಕೊಂಡಿಲ್ಲ. ಅವ್ರ ಹತ್ರ ನೀವು ಟ್ಯಾಕ್ಸ್ ತಗೋತಾ ಇದ್ದೀರಾ. ಎಲ್ಲಾ ತರದಲ್ಲೂ ಕೂಡ ಗೌರ್ಮೆಂಟ್ ಏನೇನ್ ಬೇಕು ಆ ಒಂದು ಸೈಟ್ ತಗೊಂಡವರಿಂದ ಎಲ್ಲಾ ತರ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದೇ ಒಂದು ಫೆಸಿಲಿಟಿ ಕೊಟ್ಟಿಲ್ಲ, ಒಂದ್ ಮನೆ ಕೊಟ್ಟಿಲ್ಲ. ಇವತ್ತು ಇಲ್ಲಿ 9,600 ಎಕರೆಯಲ್ಲಿ ಏನ್ ಮಾಡ್ತೀರಾ? ಈಗಾಗ್ಲೇ ಇರುವಂತ ಖಾಲಿ ಸೈಟ್ಗಳಿಗೆ ಜನಗಳು ಮನೆ ಕಟ್ಕೊಳ್ಳಕ್ಕೆ ಆಯ್ತಾ ಇಲ್ಲ. ಅಂತದ್ರಲ್ಲಿ ಇಲ್ಲಿ ಕರ್ಕೊಬಂದು ನೀವು ಈ ರೀತಿ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ? ಈಗಾಗ್ಲೇ ನಾವು ಕೂಡ BJP-ಯಿಂದ ನಮ್ಮ ರಾಮನಗರಕ್ಕೆ ಅಶೋಕಣ್ಣವರು ಬಂದಿದ್ರು. ಇದೇ ಜಾಗದಲ್ಲಿ ನಮ್ಮ ಅಶೋಕಣ್ಣವ್ರು ಆಗ್ಬೋದು, ಅಶ್ವಥ್ ನಾರಾಯಣ ಆಗ್ಬೋದು, ನಮ್ಮ MP ಸಾಹೇಬ್ರಾದಂತ ಮಂಜುನಾಥ ಸಾಹೇಬ್ರಾಗ್ಬೋದು, ಎಲ್ರು ಕೂಡ BJP-ಯಿಂದ ನಾವು ರೈತರಿಗೆ ಅವತ್ತಿಂದನೂ ಸಪೋರ್ಟ್ ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ಕೂಡ ಕೊಡ್ತಾ ಇದೀವಿ, ಮುಂದೇನು ಕೂಡ ಕೊಡೋದಕ್ಕೆ ನಾವು ಯಾವಾಗೂ ಕೂಡ ಒಗ್ಗಟ್ಟಾಗಿ ನಿಲ್ತಿರ್ತೀವಿ. ನಾವು ಹೇಳೋದು, ಇವಾಗ ರೈತರ ಪರವಾಗಿ ನೀವು ಇದ್ದೀರಿ, ರೈತರ ಪರವಾಗಿ ಇದ್ದೀವಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನ ಮಾಡ್ಬೇಕು ಅಂತಾನು ಹೇಳ್ತಾ ಇದ್ದೀರಾ. ನೀವು ನೆನ್ನೆ ಯಾರಾದ್ರೂ ಭ್ರಷ್ಟಾಚಾರ ಮಾಡಿದ್ರೆ ನನ್ಗೆ ನಂಬರ್ಗೆ ಫೋನ್ ಮಾಡಿ ಅಂತ ನಂಬರು ಕೊಟ್ಟಿದ್ದೀರಾ. ಈಗ ಇಲ್ಲಿ ಸುಮಾರು 1,000 ಕೋಟಿ ಭ್ರಷ್ಟಾಚಾರ ಮಾಡಕ್ ಹೊರಟಿದ್ದೀರಲ್ಲ, ನಾವ್ ಯಾರಿಗೆ ಫೋನ್ ಮಾಡೋದು? ಇಲ್ಲಿ CM ಅವ್ರಿಗೆ ಮಾಡೋದಾ? ಯಾಕೆಂದ್ರೆ ಈ ಭ್ರಷ್ಟಾಚಾರ ಮಾಡ್ತಾ ಇರೋದೇ CM ಸಾಹೇಬ್ರು. ಈ ಭ್ರಷ್ಟಾಚಾರ ಇವತ್ತೇನ ನಡೀತಾ ಐತೆ ಅಂದ್ರೆ, ಇವತ್ತು 9,600 ಎಕರೆಯಲ್ಲಿ ಇವತ್ತು 2,000 ಎಕರೆ ಗೋಮಾಳನ ಗುಳುಂ ಸ್ವಾಹ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋದು ಯಾರು ಅಂದ್ರೆ CM ಸಾಹೇಬ್ರು ಮತ್ತೆ ಅವ್ರ ಸಂಗಡಿಗರು. ಇವಾಗ ಯಾರ್ಗ್ ಫೋನ್ ಮಾಡೋದು? ನಾವು ಯಾರ್ಗ್ ಫೋನ್ ಮಾಡೋದು ಹೇಳಿ? ಮಾಧ್ಯಮ ಸ್ನೇಹಿತರುಗಳನ್ನೇ ಕೇಳ್ತೀನಿ, ನಾವ್ ಯಾರಿಗೆ ಫೋನ್ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಯ್ತೈತೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ನಾವ್ ಯಾರನ್ನ ಕೇಳೋದು? ಇದನ್ನ ದಯವಿಟ್ಟು ನೀವು ಸ್ಪಷ್ಟತೆಯನ್ನ ನೀವು ಕೊಡ್ಲೇಬೇಕಾಗುತ್ತೆ. ಮತ್ತೆ ನಾವು ಈಗಾಗ್ಲೇ ಎಲ್ಲಾರು ಕೂಡ ಮಾತಾಡಿದೀವಿ. ಲಕ್ಷಾಂತರ ಮರಗಳಿದಾವೆ, 6 ಲಕ್ಷ ಲೀಟರ್ ಬರ್ತಾ ಇದೆ. ಒಂದು ಸಣ್ಣ ಅರ್ಧ ಎಕರೆ ಇಟ್ಕೊಂಡಿರೋರು ಕೂಡ ತಿಂಗಳಿಗೆ 50,000 ಸಂಪಾದನೆ ಮಾಡುವಂತ ರೈತರಿದ್ದಾರೆ. 2 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ ಇರುವಂತ ರೈತರುಗಳಿದ್ದಾರೆ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ವರಮಾನವನ್ನ ತಗೋತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ತಾವೆಲ್ಲರೂ ಕೂಡ ನಿಮ್ಗೆಲ್ಲ ಮನವರಿಕೆ ಆಯ್ತಾ ಇಲ್ವಾ? ಇದೇ ನಿಮ್ಮ ತಮ್ಮ ಅವರು DK ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷರಾಗಿದ್ದಾರೆ. ಈ 2 ಪಂಚಾಯತಿಯಿಂದ 6 ಲಕ್ಷ ಲೀಟರ್ ಬರ್ತಾ ಇದೆ ಅಂತ ತಮ್ಗೆ ಅರಿವು ಬರ್ಲಿಲ್ವಾ?
ನೀವು ಸುರೇಶ್ ಅಣ್ಣವ್ರೆ ನೀವು ಹೇಳಿಲ್ವಾ ಇಲ್ಲಿ ಪ್ಯೂರ್ ಎಲ್ಲ ರೈತರೇ ಇರೋದು ಅಂತ ನಿಮ್ ಗಮನಕ್ಕೆ ಬರ್ತಾನೆ ಇಲ್ವಾ? ಇದನ್ನ ಯಾಕೆ ಇಷ್ಟೊಂದು ಹಠ ಮಾಡಿ ನೀವು ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಂತ ನಮ್ಗೆ ನಿಜವಾಗ ಗೊತ್ತಾಯ್ತಾ ಇಲ್ಲ. ದುಡ್ಡು ಮಾಡ್ಬೇಕಾ ಇದ್ರಲ್ಲೇ? ಈಗಾಗ್ಲೇ ನೀವು ಸಾಕಷ್ಟು ದುಡ್ಡು ಮಾಡಿದ್ದೀರಿ, ಅಧಿಕಾರ ಅನುಭವಿಸ್ತಾ ಇದ್ದೀರಿ, ಎಲ್ಲಾನು ಇದ್ದು ಕೂಡ ನೀವ್ ಯಾಕೆ ಇಲ್ಲಿರುವಂತ ಬಡ ರೈತರುಗಳನ್ನ ನೀವು ಯಾಕೆ ಕರುಣೆಯಿಂದ ನೋಡ್ತಾ ಇಲ್ಲ? ಯಾಕೆ ಈ ಕೆಲಸ ನೀವು ಮಾಡ್ತಾ ಇಲ್ಲ? ದಯಮಾಡಿ ಹೇಳ್ತೀವಿ, ಈಗಾಗ್ಲೇ 3 ಗ್ರಾಮಗಳಿಗೆ ನೀವು ಫೈನಲ್ ನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದೀರಿ. 3 ಗ್ರಾಮದಲ್ಲಿ 240 ಜನ ಮಾತ್ರ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದಾರೆ. 740 ಜನದಲ್ಲಿ 240 ಜನ ಏನು, ಇನ್ನ 500 ಜನ ರೈತರು ಇದ್ರ ವಿರೋಧವಾಗಿದ್ದಾರೆ. ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ? ಮತ್ತೆ ನೀವ್ ಹೇಳ್ತೀರಿ ನಿಮ್ಮ ಎಲ್ಲಾರನ್ನು ರೈತರನ್ನ ಕರ್ರಿ ಒಂದ್ಸರಿ. ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಒಂದು 20 ಜನ ಮಾತ್ರ ಏನು ನಮ್ಮ ಹೋರಾಟಗಾರರನ್ನ ಕರೆದ್ರಿ ರೈತರುಗಳನ್ನ. ಆದ್ರೆ ವಿರೋಧ ಇರೋರ್ನ 20 ಜನನ್ ಕರಿತೀರಿ, ಪರ ಇರೋರ್ನ 16 ಬಸ್ಸು ಮಾಡಿ ಇಲ್ಲಿಂದ ಕರ್ಕೊಂಡೋಗಿ ಇಷ್ಟು ಜನ ಒಪ್ಕೊಬಿಟ್ಟವ್ರೆ ಅಂತ ಹೇಳಿ ನೀವು ಮಾಹಿತಿ ಕೊಡ್ತೀರಿ. ಇದೆಲ್ಲ ಸುಳ್ಳಲ್ವಾ? ಇದೆಲ್ಲ ಮೋಸ ಅಲ್ವಾ? ನೀವು ಪ್ರಜಾಪ್ರಭುತ್ವಕ್ಕೆ ಮತ್ತೆ ಜನಗಳಿಗೆ ಮಾಡ್ತಾ ಇರೋಂತ ಮೋಸ ಅಲ್ವಾ? ನಿಮ್ಮ ಕೆಟ್ಟ ಒಂದು ರಾಜಕಾರಣಕ್ಕೆ, ನಿಮ್ಮ ಕೆಟ್ಟ ಒಂದು ಏನ್ ರಿಯಲ್ ಎಸ್ಟೇಟ್ ನಿಜವಾಗೂ ಯಾರು ಮಾಡ್ತಾ ಇಲ್ಲ ಇಲ್ಲಿ. ನಿಜವಾದ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರು ನೀವು. ನಿಮ್ಮ ಏನ್ ಸಂಗಡಿಗರಾಗ್ಬೋದು, ಯಾರೇ ಆಗ್ಬೋದು, ಇವತ್ತು ಎಷ್ಟೆಷ್ಟು ಜಮೀನ್ ತಗೊಂಡಿದ್ದಾರೆ ಅಂತ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೇಕಾದ್ರೆ ಅದ್ರಲ್ಲ ಲೀಸ್ಟ್ ಸಮೇತ ನಿಮ್ಗೆ ನಿಮ್ ಮಾಹಿತಿ, ನಿಮ್ ಬೆಂಬಲಿಗರು ಯಾರ್ಯಾರು ತಗೊಂಡಿದ್ದಾರೆ ಅಂತ ಲೀಸ್ಟ್ ಬೇಕಾದ್ರೂ ನಾವು ಮುಂದಿನ ದಿನದಲ್ಲಿ ಕೊಡೋದಕ್ಕೂ ನಾವು ತಯಾರಿದ್ದೀವಿ. ದಯಮಾಡಿ ದುಡ್ಡೇ ಪ್ರಪಂಚ ಅಲ್ಲ. ಯಾಕೆಂದ್ರೆ ಎಲ್ಲಾರು ಕೂಡ ಒಂದಿನ ಹೊರಟಾಯ್ತಾರೆ. ಹೋಗೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ಇಲ್ಲಿರುವಂತ ಪರಿಸರನ್ನ ಉಳಿಸಿ. ಮಲೆನಾಡಿದಂಗಿದೆ ಆ ಮಲೆನಾಡು ಪ್ರದೇಶ ನಮ್ಮ ಬಿಡದಿ ಭಾಗದಲ್ಲಿ ಇವತ್ತು ಇದೆ ಅಂದ್ರೆ ಇವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ರೈತರೆಲ್ಲ. ಹಾಗಾಗಿ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ಅಕ್ವೈರ್ನ ನೀವು ಸ್ಟಾಪ್ ಮಾಡಿ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ನಾವು ಕ್ರಾಂತಿ ಮಾಡುವ ಮೂಲಕ ರಕ್ತ ನಾವು ಕೊಟ್ಟಿ ಇದನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲೇಬೇಕಾಗುತ್ತೆ. ನೀವ್ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ, ಯಾವುದೇ ಕಾರಣಕ್ಕೂ ನಾವು ಜಾಗವನ್ನ ಬಿಟ್ಕೊಡೋದಕ್ಕಾಗ್ಲಿ ಅಥವಾ ಪರಿಸರ ನಾಶ ಮಾಡೋದಕ್ಕಾಗ್ಲಿ, ರೈತರನ್ನ ಊಳೆಬ್ಳಿಸೋದಕ್ಕಾಗ್ಲಿ ಯಾವುದಕ್ಕೂ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ನಾವು ಈ ತಿಂಗಳು ಎಂಡ್ ಒಳಗಡೆ ಮೋದಿ ಸಾಹೇಬ್ರದ್ದು ಕೂಡ ಟೈಮ್ ಕೇಳ್ತಾ ಇದೀವಿ. ದೆಹಲಿ ಚಲೋ ಅಂತ ಹೇಳಿ 30 ಜನ ಒಂದು ರೈತರು ನಿಯೋಗವನ್ನ ನಮ್ಮ ಬಿಜೆಪಿ ವತಿಯಿಂದ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಈಗ ತಾನೇ ನಾವು ನಮ್ಮ MP ಸಾಹೇಬ್ರಾದಂತ ಮಂಜುನಾಥ್ ಸಾಹೇಬ್ರನ್ನು ಭೇಟಿ ಮಾಡ್ಕೊಂಡು ಅವ್ರನ್ನ ಟೈಮ್ ತಗೊಳ್ಳಿ ಅಂತ ನಾವು ಕೇಳ್ಕೊಂಡಿದೀವಿ. ಆಯ್ತು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜಂತರ್ ಮಂತರಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಇದ್ರ ರಿಪೋರ್ಟ್ ಕಾರ್ಡ್ನ ನಾವು ಅಲ್ಲಿ ಜಂತರ್ ಮಂತರಲ್ಲೂ ಕೂಡ ಪ್ರೊಟೆಸ್ಟ್ ಮಾಡುವ ಮೂಲಕ ಅಲ್ಲೂ ಕೂಡ ಇಡೀ ದೇಶಕ್ಕೆ ಇವ್ರ ಅನ್ಯಾಯವನ್ನ, ಏನು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸವನ್ನ ನಾವು ಮುಂದೆ ಈ ಒಂದು ತಿಂಗಳು ಒಳಗಡೆ, ಈ ತಿಂಗಳು ಎಂಡ್ ಒಳಗಡೆ ನಾವು ಮಾಡ್ಬೇಕು ಅಂತ ಹೇಳಿ ತೀರ್ಮಾನನೂ ಕೂಡ ನಾವು ಮಾಡಿದೀವಿ. ಹಾಗೇನೆ ಈ ಒಂದು ನಮ್ಮ ಅಶೋಕ್ ಸಾಹೇಬ್ರು ಕೂಡ ಏನು ಈ ವಾರದಲ್ಲಿ ಅಥವಾ ಮುಂದಿನ ವಾರದೊಳಗಡೆ ಏನು ನಮ್ಮ ಬೈರಮಂಗಲ ಸರ್ಕಲ್ ಇಂದ ವಿಧಾನಸೌಧ ಚಲೋ, ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಕೂಡ ನಾವು ಹಮ್ಮಿಕೊಂಡಿದೀವಿ. ಅವತ್ತು ಕೂಡ ಸಾವಿರಾರು ಜನ ರೈತರ ಸಮ್ಮುಖದಲ್ಲಿ, ಅಶೋಕಣ್ಣ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ರೈತರು ಕೂಡ ಪಾದ ನಡಿಗೆ ಮಾಡುವ ಮೂಲಕ ಸುಮಾರು 33-34 ಕಿಲೋಮೀಟರ್ ವಿಧಾನಸೌಧ ಚಲವನ್ನ ಮಾಡುವ ಮೂಲಕ ಅದು ಕೂಡ ಟೈಮ್ ಫಿಕ್ಸ್ ಮಾಡಿ ಅದನ್ನು ಕೂಡ ನಾವು ಈಗ ಕೈಗೊಳ್ತಾ ಇದೀವಿ. ಹಾಗಾಗಿ ಇವತ್ತು ಎಲ್ಲದಕ್ಕೂ ನಿಂತಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನ ಅರ್ಪಿಸ್ತಾ, ಇವತ್ತು ನೀವು ಮನೆಗೆ ಮತ್ತೆ ಹೊಲಗಳಿಗೆ, ಗದ್ದೆಗಳಿಗೆ, ತೋಟಗಳಿಗೆ ನೀವೆಲ್ಲರೂ ಹೋಗಿ ನಮ್ಮ ರೈತರ ಪರವಾಗಿ ನಿಂತು ಏನ್ ಅನ್ನದಾತ ಇವತ್ತು ನಮ್ಗಿದ್ರೇನೆ ನಮ್ ಜೀವನ ಅನ್ನೋದನ್ನ ನೀವೇನು ಇವತ್ತು ಪ್ರೂವ್ ಮಾಡ್ತಾ ಇದ್ದೀರಿ. ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಒಂದು ಆಮೇಲೆ ಈಗಾಗ್ಲೇ ನಮ್ಮ ಮೇಲೆ 10 ಜನದ ಮೇಲೆ FIR ಕೂಡ ಮಾಡಿಸಿದ್ರು ಇದೇ ಕಾಂಗ್ರೆಸ್ ಅವರು. ನಾವು ಬಿಡದಿ ಪಾದಯಾತ್ರೆ ಮಾಡಿದಾಗ ಮತ್ತೆ ಇಲ್ಲಿ ಸರ್ಕಲ್ ಅಲ್ಲೂ ಪಾದಯಾತ್ರೆ ಮಾಡ್ಕೊ ಬಂದಾಗ FIR ಕೂಡ ಮಾಡಿಸಿದ್ರು ನಮ್ಮ ಮೇಲೆ. ಈ ಒಂದು ಕಾರ್ಯವನ್ನ ಅಂದ್ರೆ ಇವ್ರದ್ದೇನು ಇಲ್ಲ, ದುಡ್ಡು ಮಾಡ್ಬೇಕು. ಈಗ ಇರೋಂತ ಆಸ್ತಿ ಎಲ್ಲಾದ್ರೂ ಹೊಡಿಬೇಕು. ಅವ್ರ ಲೈಫ್ ಅಲ್ಲೆಲ್ಲ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರೆ. ಹಾಗಾಗಿ ಇವರು FIR ಮಾಡಿಸಿದ್ರು ಸರಿ, ಅವ್ರೇನು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಹೊಡೆದ್ರು ಸರಿ, ಬಡಿದ್ರು ಸರಿ, ಏನಂದ್ರು ಸರಿ, ನಾನ್ ಮಾಡೋದ್ ಬಿಡಲ್ಲ ಅಂತ. ಅಂದ್ರೆ ಅವ್ರ ಹಠಾನ ನಾವ್ ಅರ್ಥ ಮಾಡ್ಕೋಬೇಕಾಯ್ತಿತ್ತು. ದಯಮಾಡಿ ಇಂಥದನ್ನೆಲ್ಲಾದ್ರೂ ಕೂಡ ನೀವು ಕೈ ಬಿಡಿ. ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಕೊಡಿ, ಇಲ್ಲಿರೋ ನಮ್ ರೈತರಿಗೆ ಬೆಲೆ ಕೊಡಿ, ಇಲ್ಲಿರೋ ಪರಿಸರಕ್ಕೆ ಬೆಲೆ ಕೊಡಿ. ಈ ಒಂದು ಕಾರ್ಯವನ್ನು ಉಳಿಸುವಂತ, ಯಾಕೆಂದ್ರೆ ಮುಂದಿನ ಪೀಳಿಗೆ ಎಲ್ಲೋಗುತ್ತೆ.
ನಮ್ ರೈತರು ಮಕ್ಕಳು ಮೊಮ್ಮಕ್ಕಳು ಎಲ್ಲೋಗಿ ಜೀವನ ಮಾಡ್ಬೇಕು ಹೇಳಿ? ಇನ್ನೊಬ್ರು ಮನೆ ಬಾಗ್ಲಲ್ಲಿ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕಾ? ದಯಮಾಡಿ ಸುರೇಶ್ ಅವರೇ, ನೀವು ಇವತ್ತು ಬಮೂಲ್ ಅಧ್ಯಕ್ಷರಾಗಿದ್ದೀರಿ, ಏನು ಇವತ್ತು 6 ಲಕ್ಷ ಲೀಟ್ರು ದಯಮಾಡಿ ನಿಮ್ಮ ಅಣ್ಣವ್ರಿಗೆ ತಿಳಿಸೋ ಅಂತ ಕೆಲಸ ಮಾಡಿ. ಇಲ್ಲಿ ಅಷ್ಟು ಲೀಟ್ರ್ ಬರ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಹಾಕಿ. ದಯಮಾಡಿ 70 ಲಕ್ಷ ಲೀಟ್ರ್ ಇವತ್ತು ಈ ಭಾಗದಲ್ಲಿ ಅಂದ್ರೆ ನಮ್ಮ ಬೊಮ್ಮೂಲಲ್ಲಿ ಪ್ರತಿದಿನ ಹಾಲು ಬಂದ್ರೆ ಇಲ್ಲೇ 6 ಲಕ್ಷ ಲೀಟ್ರ್ ಬರ್ತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇರುವಂತ ಜಾಗವನ್ನ ಇವತ್ತು ನೀವು ಈ ರೀತಿ ಎಲ್ಲ ಕಬಳಿಸಕ್ ಹೋಯ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ದೇವರು ಕ್ಷಮಿಸಲ್ಲ, ಮುಂದಿನ ದಿನದಲ್ಲಿ ಜನನು ಕ್ಷಮಿಸಲ್ಲ. ದಯಮಾಡಿ ಇದನ್ನ ಕೈ ಬಿಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.